ರಾಜ್ಯದಲ್ಲಿ ಅಧಿಕಾರ ಗದ್ದುಗೆಯ ಗದ್ದಲ ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಡೇಟ್ ಫಿಕ್ಸ್ ಮಾಡಿ ಒಂದು ದಾಖಲೆಗಾಗಿ ಕಾಯ್ತಾ ಇದ್ದಾರೆ ಎಂಬ ಮಾತುಗಳು ಕೂಡ ಕೇಳಿಬಂದಿವೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿಬು ರಾನರಾಪುರ. ಕಳೆದ ಕೆಲ ದಿನಗಳಿಂದ ನಡೀತಾ ಇರುವ ಕುರ್ಚಿ ಸಂಘರ್ಷಕ್ಕೆ ತೆರೆ ಬೀಳುವ ಯಾವ ಲಕ್ಷಣವೂ ಕೂಡ ಕಾಣ್ತಾ ಇಲ್ಲ. ಅಧಿವೇಶನದಲ್ಲೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರವೇ ಸದ್ದು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಹೇಳಿಕೆಯನ್ನ ಮತ್ತೆ ಮತ್ತೆ ಪುನರುಚ್ಚಾರ ಮಾಡ್ತಿದ್ದಾರೆ. ಇದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರಗೊಂಡಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಶೇರಿಂಗ್ ಸಂಘರ್ಷ ನಡೆಯುವಂತಹ ಎಲ್ಲಾ ಸೂಚನೆಗಳು ಗೋಚರಿಸ್ತಾ ಇದ್ದಾವೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ತೀರ್ಮಾನ ಅಂತ ಸುಮ್ಮನಿದ್ದು ಸೈಲೆಂಟ್ ಆಗಿಯೇ ಕೂಡ ಮಾಜಿ ಸಿಎಂ ದಿವಂಗತ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯೋದಕ್ಕೆ ಮುಂದಾಗಿದ್ದಾರೆ. High-command has clearly said as of now there will be no change in the leadership. I think CM will reply for him. ಕರ್ನಾಟಕದ ಅತಿ ಹೆಚ್ಚು ಕಾಲ ಸಿಎಂ ಆಗಿದ್ದ ದಾಖಲೆಯನ್ನ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರು ಮಾಡಿದ್ರು. ಈ ದಾಖಲೆಯನ್ನ ಮುರಿಯಬೇಕು ಅಂತ ಸಿದ್ದರಾಮಯ್ಯನವರು ಬಯಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು 2013ರಲ್ಲಿ ರಾಜ್ಯದ ಸಿಎಂ ಆಗಿ 5 ವರ್ಷ ಪೂರ್ಣಾವಧಿಯನ್ನ ಪೂರ್ಣಗೊಳಿಸಿದ್ರು. ಆದ್ರೆ ಇದೀಗ 2ನೇ ಬಾರಿ ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರಿಗೆ ಹಲವು ಅಡೆತಡೆಗಳು ಎದುರಾಗಿದ್ದಾವೆ. ಹೀಗಿರುವಾಗ ರಾಜ್ಯದಲ್ಲಿ ಸುದೀರ್ಘ ಕಾಲದ ಸಿಎಂ ಆಗಿದ್ದಂಥ ದೇವರಾಜ್ ಅರಸು ಅವರು 7 ವರ್ಷ 7 ತಿಂಗಳು ಅಧಿಕಾರದಲ್ಲಿದ್ದರು. ಈಗ ಈ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿಬೇಕು ಅನ್ನೋದು ಸಿದ್ದು ಬಣದ ಹಲವರ ಬಯಕೆಯಾಗಿದೆ. ಮೈಸೂರು ರಾಜ್ಯದ ಅವಧಿಯೂ ಕೂಡ ಸೇರಿದಂತೆ ಮರುನಾಮಕರಣಗೊಂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗಗಳ ನೇತಾರ ಅಂತಾನೆ ಖ್ಯಾತಿಯಾದಂಥ ದೇವರಾಜ್ ಅರಸು ಅವರು 2 ಅವಧಿಗೆ ಅತಿ ಹೆಚ್ಚು ಅಂದ್ರೆ 7 ವರ್ಷ 239 ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಒಂದು ಅವಧಿಯಲ್ಲಿ 5 ವರ್ಷ 286 ದಿನಗಳು, ಮತ್ತೊಂದು ಅವಧಿಗೆ 1 ವರ್ಷ 318 ದಿನಗಳ ಕಾಲ ಸಿಎಂ ಆಗಿ ಅಧಿಕಾರವನ್ನು ನಡೆಸಿದರು. ಒಟ್ಟು 2797 ದಿನಗಳ ಕಾಲ ಅರಸು ಅವರು ಆಡಳಿತವನ್ನು ನಡೆಸಿದರು. ಅರಸು ನಂತರ ಮತ್ಯಾವುದೇ ಮುಖ್ಯಮಂತ್ರಿಗಳು ಇಷ್ಟು ಸುದೀರ್ಘ ಅವಧಿಗೆ ರಾಜ್ಯವನ್ನ ಆಳಿರಲಿಲ್ಲ. ಅರಸು ನಂತರ ಅವರ ಸಿದ್ಧಾಂತಗಳನ್ನೇ ಮುಂದಿಟ್ಟುಕೊಂಡು ರಾಜಕೀಯ ಹೆಜ್ಜೆಗಳನ್ನ ಇಟ್ಕೊಂಡು ಬಂದಿರುವಂತ ಸಿದ್ದರಾಮಯ್ಯ 2013ರಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ದಾಗ 5 ವರ್ಷ 4 ದಿನಗಳ ಕಾಲ ಅಧಿಕಾರ ನಿಭಾಯಿಸಿದ್ರು. ಆ ನಂತರ 2023ರಲ್ಲಿ ಮೇ 30ರಂದು 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಇಂದಿಗೆ ಸರಿಯಾಗಿ 2 ವರ್ಷ 196 ದಿನಗಳು ಕಳೆದಿದ್ದಾವೆ. ಅಲ್ಲಿಗೆ ಒಟ್ಟು 2769 ದಿನಗಳಾಗಿದ್ದು 2026ರ ಜನವರಿ 9ನೇ ತಾರೀಕೆ 2798 ದಿನಗಳಾಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಅರಸು ದಾಖಲೆಯನ್ನ ಮುರಿಯುವವರೆಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡಬಾರದು ಅಂತ ತೀರ್ಮಾನ ಮಾಡಿದಂತಾಗಿದೆ. ದಾಖಲೆ ಮುರಿಯೋದಕ್ಕೆ ಕೇವಲ 29 ದಿನಗಳು ಮಾತ್ರ ಬಾಕಿ ಇದ್ದು ಅಲ್ಲಿವರೆಗೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂಬ ಜಪ ಮಾಡ್ತಿದ್ದಾರೆ. ಆದರೆ ಸಿಎಂ ಬದಲಾವಣೆಗೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದ್ದು ಡಿಕೆ ಬಣ ಹಾಗೂ ಸಿದ್ದು ಬಣ ಆಕ್ಟಿವ್ ಆಗಿ ತಮ್ಮದೇ ಆದ ತಂತ್ರವನ್ನ ಪ್ರಯೋಗಗಳನ್ನ ಮಾಡ್ತಿದ್ದಾರೆ. ನಾಯಕತ್ವ ಬದಲಾವಣೆ ಸದ್ಯ ಬಣ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದೇನೇನೇ ಇದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿತಾರಾ ಅಥವಾ 7 ವರ್ಷ ಅಧಿಕಾರವನ್ನ ಅನುಭವಿಸಿ ಹಸ್ತಾಂತರ ಮಾಡ್ತಾರಾ ಅನ್ನೋದು ಸದ್ಯಕ್ಕೆ ಕೆರಳಿಸಿರುವಂತಹ ಕುತೂಹಲ ಆಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.